ಲಾಸ್ಟ್ ವೆಡ್ನಸ್ಡೇ ನನ್ನ ತಮ್ಮನ ಎಂಗೇಜ್ಮೆಂಟ್ ಇತ್ತು. ಚಿಕ್ಕಪ್ಪನ ಮಗಂದು. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಯಾವ ಮಿನಿ ವ್ಲಾಗ್ಸ್ನು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಕುಶಾಲನಗರಲ್ಲಿ ಇದ್ದಿದ್ದು ಎಂಗೇಜ್ಮೆಂಟು. ನಮ್ಮೂರಿಂದ ಕುಶಾಲನಗರ್ಗೆ 3/4 ಗಂಟೆ ಆಗುತ್ತೆ. ಸೊ ಇವಾಗ ಬಂದ್ವಿ. ಮನೇಲೇ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ನ ಮಾಡಿದರು. ಮದುವೆ ಬಂದು ಮೇ 3-4ಕ್ಕೆ ಫಿಕ್ಸ್ ಆಗಿದೆ. ನಮ್ಮ ಚಿಕ್ಕಪ್ಪನ ಮಗನ ಮದುವೆ, ನಂದೀಪ್ ಚಿಕ್ಕಪ್ಪನ ಮಗನ ಮದುವೆ, ಎಲ್ಲ ಮದುವೆಗಳು ಮೇಯಲ್ಲೇ. ಇವಾಗಲೇ ಟೆನ್ಷನ್ ಆಗಿದೆ. ಅವ್ರಿಗಿಂತ ಜಾಸ್ತಿ ನಮ್ಮದೇ ದುಡ್ಡು ಖರ್ಚಾಗುತ್ತೇನೋ ಅಂತ ಅನಿಸ್ತಾ ಇದೆ. ಬಟ್ಟೆ ಅದು ಇದು ಮೇಕಪ್ಪು ಅಂತೆಲ್ಲ. ನಾನು ಸೀರೆ ಹಾಕ್ಕೊಂಡು ರೆಡಿ ಆದಾಗೆಲ್ಲ ನಂದೀಪಿಗೆ ಹಿಂಸೆ ಕೊಡ್ತಾ ಇರ್ತೀನಿ, ಬಾ ಒಂದೇ ಒಂದು ವೀಡಿಯೋ ಅಂತ ಅಂದ್ಬಿಟ್ಟು. ಬಟ್ ಲಿಪ್ಸಿಂಗ್ ಮಾಡೋದೆಲ್ಲ ಅವ್ರು ಮಾಡಲ್ಲ. ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಆಮೇಲೆ ಯಾವುದಾದ್ರು ಹಾಡು ಹಾಕ್ಬೇಕಷ್ಟೇ. ಮದುವೆ ಎಂಗೇಜ್ಮೆಂಟ್ಗಳಲ್ಲೆಲ್ಲ ಈ ಥರ ಆರತಿ ಮಾಡಿ ದುಡ್ಡಿಸ್ಕೊಳ್ಳೋದೇ ಒಂಥರ ಖುಷಿ. ಅವ್ರು ಕೊಡಲ್ಲ, ನಾವು ಬಿಡಲ್ಲ. ಇದಕ್ಕೆ ನಾನೊಂದು ಐಡಿಯಾ ಕೊಡ್ತೀನಿ. ಮುಯ್ ಕವರ್ ಬರುತ್ತಲ್ಲ, ಅದರಲ್ಲಿ 100 ರೂಪಾಯಿ ಹಾಕೊಂಡು ಇಟ್ಕೊಬಿಡಿ. ಪ್ರತಿ ಸಲ ಆರತಿ ಮಾಡಿದಾಗಲೂ ಆ ಕವರ್ ಕೊಟ್ಟರೆ ಆಯಿತು. ಅವ್ರೇನು ಸಡನ್ನಾಗಿ ಅದನ್ನು ಓಪನ್ ಮಾಡಿ ನೋಡಲ್ಲ. ಎಷ್ಟು ದುಡ್ಡಿದ್ರೇನು ಆಮೇಲೆ ಓಪನ್ ಮಾಡಿದಾಗ. ಜಾಸ್ತಿ ಹುಡುಗಿರಿದ ಗ್ರಾಮ ಯಾವುದು? ನಂಗೆ ಗೊತ್ತಿಲ್ಲ, ನೀನೇ ಹೇಳು. ಇನ್ಸ್ಟಾಗ್ರಾಮ. ನಾನು ಹಾಕಿರೋ ಸ್ಯಾರಿ, ಜ್ಯುವೆಲ್ರಿ ಬಗ್ಗೆ ತುಂಬ ಜನ ಡೀಟೇಲ್ಸ್ ಕೇಳ್ತಾ ಇದ್ದೀರಾ. ಎಂಗೇಜ್ಮೆಂಟು ಫುಲ್ ವ್ಲಾಗು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಬಾಯ್.